Jungle. ಮಾಹಿತಿ ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ವಾಸವಿ ವೃಂದ ಮೈಸೂರು ಪಶ್ಚಿಮದಿಂದ ಎಲ್ಲ ವಾಸ್ತುಕ ಮಹಾಶಯರ ಹಾಗೂ ನಮ್ಮ ನಿರ್ದೇಶಕರ ಟ್ರಸ್ಟಿಗಳ ಆಶಯದಂತೆ ನಿರಂತರ 8 ವರ್ಷಗಳ ಪರಿಶ್ರಮದಿಂದ ಇವತ್ತು ದೇವಸ್ಥಾನ ಉದ್ಘಾಟನೆ ಆಗಿದೆ. ಇಲ್ಲಿ ಜಗಜ್ಜನನಿ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿಯವರು ಹಾಗೂ ಸ್ಫಟಿಕಲಿಂಗೇಶ್ವರ ಹಾಗೂ ಶ್ರೀ ಶ್ರೀನಿವಾಸ ದೇವರು, ಶ್ರೀ ವಿನಾಯಕ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ನವಗ್ರಹ ದೇವತೆಗಳು, ಆಂಜನೇಯ ಸ್ವಾಮಿ, ದಕ್ಷಿಣೇಶ್ವರ, ಹೀಗೆ ಎಲ್ಲ ದೇವರುಗಳು ಇನ್ನೊಂದು 29-30ರಂದು ನಮ್ಮ ಆಗಮಿಕರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಾಗೂ ಪ್ರತಿ ದಿವಸ ಸಂಜೆ ಸುಂದರ ಕಲಾತ್ಮಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಏರ್ಪಡಿಸಲಾಗಿದೆ. ವಿಶೇಷ ಏನು ಅಂದ್ರೆ ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯ ಶ್ರೀರಾಮ ಮಂದಿರ ಕೆತ್ತಿರುತ್ತಾರಲ್ವಾ, ಅವರೇ ನಮ್ಮ ವಿಗ್ರಹಗಳನ್ನೆಲ್ಲ ಕೆತ್ತಿರುತ್ತಾರೆ. ಮೈಸೂರಿನ ಈ ನಮ್ಮ ದೇವಸ್ಥಾನದ ವಿಗ್ರಹ ಕೆತ್ತುವುದಕ್ಕಿಂತ ಮುಂಚೆ ಅವರು ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದಲ್ಲಿ ಮೂರ್ತಿಯ ಮುಂದೆ ಗಂಟೆಗಟ್ಟಲೆ ಕೂತು ಆ ವಿಗ್ರಹವನ್ನ ನೋಡಿ ನಮ್ಮನ್ನು ಕೆತ್ತನೆ ಮಾಡಿರುತ್ತಾರೆ. ಇದು ಒಂದು ಸುಂದರವಾದ ಕೆತ್ತನೆ ಶಿಲ್ಪವಾಗಿರುತ್ತದೆ. ಯಾರಿಗೆ ಅಯೋಧ್ಯೆಗೆ ಇನ್ನೂ ನೋಡಿರಲ್ಲ ಅವರು ನಮ್ಮ ದೇವಸ್ಥಾನ ನೋಡಿರುವುದರಿಂದ ಅಯೋಧ್ಯೆಗೆ ಹೋದಷ್ಟೇ ನಿಮಗೆ ಆ ದೇವರನ್ನ ಕಣ್ಣು ತುಂಬಾ ತುಂಬಿಸ್ಕೋಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸುತ್ತೇನೆ. ಎಲ್ಲರಿಗೂ ಸುಸ್ವಾಗತ. ಈ ವಾಸವಿ ನಗರೇಶ್ವರ ದೇವಸ್ಥಾನವು ಅತ್ಯಂತ ಸುಂದರ ತಾಣಗಳಲ್ಲಿ ಒಂದಾಗುತ್ತದೆ. ಎಲ್ಲರೂ ಬಂದು ನೋಡಬೇಕೆಂದು ನಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಎಲ್ಲ ಮೈಸೂರಿನ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ನಮ್ಮ ವಿಜಯನಗರ 2ನೇ ಹಂತದಲ್ಲಿರುವ ವಾಸವಿ ನಗರೇಶ್ವರ ದೇವಸ್ಥಾನವು ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಮತ್ತೆ ಎಲ್ಲ ಶಾಸ್ತ್ರೋಕ್ತವಾಗಿ ದೇವಸ್ಥಾನ ಪೂಜೆ ಕಾರ್ಯಗಳು ನಡೆಯುತ್ತಿವೆ. ಮುಂದಿನ ದಿನ ಎಲ್ಲ ಸಾರ್ವಜನಿಕವಾಗಿ ಎಲ್ಲರಿಗೂ ದೇವರ ದರ್ಶನಕ್ಕೆ ಲಭ್ಯ ಇರುತ್ತದೆ. ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ.